ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದೆ. ಆನೆ ದಾಳಿಗೆ ಬಲಿಯಾಗುವವರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಇದರಿಂದ ಜನ ಆತಂಕಗೊಂಡಿದ್ದಾರೆ. ಹೀಗಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೊಡಗಿನ ಶಾಸಕರೊಂದಿಗೆ ವಿಶೇಷ ಸಭೆಯನ್ನು ಕೂಡ ನಡೆಸಿದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಣಯಗಳೇನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೊಡಗಿನಲ್ಲಿ ಮಿತಿ ಮೀರಿದ ಕಾಡಾನೆಗಳ ಕಾಟ. ಕಾಡಾನೆಗಳ ದಾಳಿ ತಡೆಗೆ ಮಹತ್ವದ ನಿರ್ಣಯ. ಕಾಡಾನೆಗಳ ಕಾಟಕ್ಕೆ ಕೊಡಗು ಜಿಲ್ಲೆಯ ಜನರು ಹೈರಾಣಾಗಿ ಹೋಗಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಆನೆಗಳ ದಾಳಿಯ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ. ಇದರಿಂದ ಜನರು ತೋಟಕ್ಕೆ ಹೋಗಲು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಹತ್ವದ ಸಭೆ. ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೊಡಗು ಜಿಲ್ಲೆಯ ಶಾಸಕರೊಂದಿಗೆ ವಿಶೇಷ ಸಭೆಯನ್ನು ನಡೆಸಿ ಕಾಡಾನೆ ಹಾವಳಿ ಬಗ್ಗೆ ಮಾಹಿತಿಯನ್ನು ಪಡೆದರು. ಬಳಿಕ ಕಾಡಾನೆ ಕಾಟ ತಡೆಗೆ ಹಲವು ಸಲಹೆಗಳನ್ನು ಕೂಡ ನೀಡಿದರು. ಆನೆಗಳು ಕಾಡಿನಿಂದ ನಾಡಿಗೆ ಬರುತ್ತಿವೆ. ಆದ್ದರಿಂದ ಆನೆಗಳಿಗೆ ಕಾಡಿನಲ್ಲಿ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರತಿಯೊಂದು ಕೆರೆ ಕೂಡಗೋಸ್ಕರ ಹೊರಗಡೆ ಬರಬಾರದು. ಅದನ್ನ ಸೋಲಾರ್ ಪಂಪ್ ಸೆಟ್ ಕೊಡ್ತಾರೆ. ಸೋಲಾರ್ ಯಾಕಂದ್ರೆ ಅಲ್ಲಿ ಬೋರ್ವೆಲ್ ಮಾಡಕ್ಕಾಗೋದಿಲ್ಲ. ನೀವು ಅದರಲ್ಲಿ ನೀರನ್ನು ಪಂಪ್ ಮಾಡ್ತಿರೋ, ಟ್ಯಾಂಕರ್ ತಗೊಂಡೋಗಿ ನೀರು ಹಾಕ್ತಿರೋ, ಒಟ್ಟಿನಲ್ಲಿ ಇವೆಲ್ಲವನ್ನು ಕೂಡ ಪೂರ್ಣವಾಗಿ ನೀರು ತುಂಬಿಸಿ ನಮಗೆ ಚಿತ್ರ ತೋರಿಸಬೇಕು ಅಂತ ಹೇಳಿದ್ವಿ. ಅದನ್ನು ಕೊಡುವಂತ ಕೆಲಸ ಮಾಡಿದಾಗ ನಿಮಗೆ ಅದನ್ನು ಬಿಡುಗಡೆ ಮಾಡ್ತೀವಿ. ಆಹಾರಕ್ಕಿರುವಂತದ್ದು ತಕ್ಷಣ ಅದಲ್ಲ, ಅದು ಲಾಂಗ್ ಟರ್ಮ್ ಆಗಿ ಮಾಡಬೇಕು ಒಳಗಡೆ. ಅದಕ್ಕೆ ಈಗಾಗಲೇ ಟೀಕನ್ನ ತೆಗೆದು ಮಾಡಬೇಕು ಅಂತ ಹೇಳಿ ಚಿಂತನೆ ನಡೀತಾ ಇದೆ. ಬಹುಶಃ ಸಣ್ಣ ಪ್ರಮಾಣದಲ್ಲಿ ಒಂದು ಪ್ರಯೋಗಕಾರಿಯಾಗಿ ಪ್ರಾರಂಭ ಮಾಡಬಹುದು ಈ ವರ್ಷ. ಇನ್ನು ಕಾಡಾನೆ ದಾಳಿ ತಡೆಗೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುತ್ತೆ. ಈ ಬಗ್ಗೆ ಜಿಲ್ಲೆಯಲ್ಲಿ ಒಂದು ಸಭೆ ಕೂಡ ನಡೆಸಲಾಗುತ್ತದೆ ಅಂತ ಕೊಡಗು ವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ಭರವಸೆ ಕೂಡ ನೀಡಿದ್ರು. ಪರಿಹಾರ ಹೆಚ್ಚು ಮಾಡಲಿಕ್ಕೆ ಮತ್ತೆ ಈ ವನ್ಯಪ್ರಾಣಿ ಹಾವಳಿ ನಿರಂತರವಾಗಿ ಆಗ್ತಾ ಇದ್ರೆ ಅದಕ್ಕೆ ಶಾಶ್ವತ ಪರಿಹಾರ ಬಗ್ಗೆ ನಮ್ಮ ಪಕ್ಷವರು ಎಲ್ಲರೂ ರೈತರು ಮತ್ತೆ ಎಲ್ಲವರು ನಮಗೆ ಮನವಿ ಕೊಟ್ಟಿದ್ರು. ಮತ್ತೆ ನೆಕ್ಸ್ಟ್ 15 ದಿವಸ ಒಳಗಡೆ ಒಂದು ಸಭೆ ಮಾಡಲಿಕ್ಕೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸಭೆ ಮಾಡಲಿಕ್ಕೆ ಒಂದು ಬೇಡಿಕೆ ಇತ್ತು. ಅದು ನಿನ್ನೆ ಕೂಡ ಸೇಮ್ ನಮಗೆ ಇದು ಮನವಿ ಕೊಟ್ಟಿದ್ರೆ ಅದು ನಾವು ಸರ್ಕಾರ ಪರವಾಗಿ ಇದು ಸ್ವೀಕೃತ ಮಾಡಿದ್ದೀವಿ. ಮತ್ತೆ ಮೇಲೆ ಅಧಿಕಾರಿಗೆ ತಿಳಿಸ್ಕೊಂಡು ಇದರ ಬಗ್ಗೆ ಕ್ರಮ ತಗೊಂಡು ಕಾಡಾನೆ ಹಾವಳಿಗೆ ಶಾಶ್ವತ ಕ್ರಮವನ್ನ ಕೈಗೊಳ್ಳಿ ಅಂತ ಕೊಡಗಿನ ಜನತೆ ಆಗ್ರಹಿಸಿದ್ದಾರೆ. ಅರಣ್ಯ ಸಚಿವರು ನಡೆಸಿರುವಂತಹ ಸಭೆ ಎಷ್ಟರ ಮಟ್ಟಿಗೆ ಫಲವನ್ನ ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದೆ. ಆನೆ ದಾಳಿಗೆ ಬಲಿಯಾಗುವವರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಇದರಿಂದ ಜನ ಆತಂಕಗೊಂಡಿದ್ದಾರೆ. ಹೀಗಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೊಡಗಿನ ಶಾಸಕರೊಂದಿಗೆ ವಿಶೇಷ ಸಭೆಯನ್ನು ಕೂಡ ನಡೆಸಿದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಣಯಗಳೇನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೊಡಗಿನಲ್ಲಿ ಮಿತಿ ಮೀರಿದ ಕಾಡಾನೆಗಳ ಕಾಟ. ಕಾಡಾನೆಗಳ ದಾಳಿ ತಡೆಗೆ ಮಹತ್ವದ ನಿರ್ಣಯ. ಕಾಡಾನೆಗಳ ಕಾಟಕ್ಕೆ ಕೊಡಗು ಜಿಲ್ಲೆಯ ಜನರು ಹೈರಾಣಾಗಿ ಹೋಗಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಆನೆಗಳ ದಾಳಿಯ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ. ಇದರಿಂದ ಜನರು ತೋಟಕ್ಕೆ ಹೋಗಲು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಹತ್ವದ ಸಭೆ. ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೊಡಗು ಜಿಲ್ಲೆಯ ಶಾಸಕರೊಂದಿಗೆ ವಿಶೇಷ ಸಭೆಯನ್ನು ನಡೆಸಿ ಕಾಡಾನೆ ಹಾವಳಿ ಬಗ್ಗೆ ಮಾಹಿತಿಯನ್ನು ಪಡೆದರು. ಬಳಿಕ ಕಾಡಾನೆ ಕಾಟ ತಡೆಗೆ ಹಲವು ಸಲಹೆಗಳನ್ನು ಕೂಡ ನೀಡಿದರು. ಆನೆಗಳು ಕಾಡಿನಿಂದ ನಾಡಿಗೆ ಬರುತ್ತಿವೆ. ಆದ್ದರಿಂದ ಆನೆಗಳಿಗೆ ಕಾಡಿನಲ್ಲಿ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರತಿಯೊಂದು ಕೆರೆ ಕೂಡಗೋಸ್ಕರ ಹೊರಗಡೆ ಬರಬಾರದು. ಅದನ್ನ ಸೋಲಾರ್ ಪಂಪ್ ಸೆಟ್ ಕೊಡ್ತಾರೆ. ಸೋಲಾರ್ ಯಾಕಂದ್ರೆ ಅಲ್ಲಿ ಬೋರ್ವೆಲ್ ಮಾಡಕ್ಕಾಗೋದಿಲ್ಲ. ನೀವು ಅದರಲ್ಲಿ ನೀರನ್ನು ಪಂಪ್ ಮಾಡ್ತಿರೋ, ಟ್ಯಾಂಕರ್ ತಗೊಂಡೋಗಿ ನೀರು ಹಾಕ್ತಿರೋ, ಒಟ್ಟಿನಲ್ಲಿ ಇವೆಲ್ಲವನ್ನು ಕೂಡ ಪೂರ್ಣವಾಗಿ ನೀರು ತುಂಬಿಸಿ ನಮಗೆ ಚಿತ್ರ ತೋರಿಸಬೇಕು ಅಂತ ಹೇಳಿದ್ವಿ. ಅದನ್ನು ಕೊಡುವಂತ ಕೆಲಸ ಮಾಡಿದಾಗ ನಿಮಗೆ ಅದನ್ನು ಬಿಡುಗಡೆ ಮಾಡ್ತೀವಿ. ಆಹಾರಕ್ಕಿರುವಂತದ್ದು ತಕ್ಷಣ ಅದಲ್ಲ, ಅದು ಲಾಂಗ್ ಟರ್ಮ್ ಆಗಿ ಮಾಡಬೇಕು ಒಳಗಡೆ. ಅದಕ್ಕೆ ಈಗಾಗಲೇ ಟೀಕನ್ನ ತೆಗೆದು ಮಾಡಬೇಕು ಅಂತ ಹೇಳಿ ಚಿಂತನೆ ನಡೀತಾ ಇದೆ.
ಬಹುಶಃ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಪ್ರಯೋಗಕಾರಿಯಾಗಿ ಪ್ರಾರಂಭ ಮಾಡಬಹುದು ಈ ವರ್ಷ. ಇನ್ನು ಕಾಡಾನೆ ದಾಳಿ ತಡೆಗೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುತ್ತೆ. ಈ ಬಗ್ಗೆ ಜಿಲ್ಲೆಯಲ್ಲಿ ಒಂದು ಸಭೆ ಕೂಡ ನಡೆಸಲಾಗುತ್ತದೆ ಅಂತ ಕೊಡಗು ವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ಭರವಸೆ ಕೂಡ ನೀಡಿದ್ರು. ಪರಿಹಾರ ಹೆಚ್ಚು ಮಾಡಲಿಕ್ಕೆ ಮತ್ತೆ ಈ ವನ್ಯಪ್ರಾಣಿ ಹಾವಳಿ ನಿರಂತರವಾಗಿ ಆಗ್ತಾ ಇದ್ರದಕ್ಕೆ ಶಾಶ್ವತ ಪರಿಹಾರ ಬಗ್ಗೆ ನಮ್ಮ ಪಕ್ಷವರು ಎಲ್ಲರೂ ರೈತರು ಮತ್ತೆ ಎಲ್ಲವರು ನಮಗೆ ಮನವಿ ಕೊಟ್ಟಿದ್ರು. ಮತ್ತೆ ನೆಕ್ಸ್ಟ್ 15 ದಿವಸ ಒಳಗಡೆ ಒಂದು ಸಭೆ ಮಾಡಲಿಕ್ಕೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸಭೆ ಮಾಡಲಿಕ್ಕೆ ಒಂದು ಬೇಡಿಕೆ ಇತ್ತು. ಅದು ನಿನ್ನೆ ಕೂಡ ಸೇಮ್ ನಮಗೆ ಇದು ಮನವಿ ಕೊಟ್ಟಿದ್ರೆ ಅದು ನಾವು ಸರ್ಕಾರ ಪರವಾಗಿ ಇದು ಸ್ವೀಕೃತ ಮಾಡಿದ್ದೀವಿ. ಮತ್ತೆ ಮೇಲೆ ಅಧಿಕಾರಿಗೆ ತಿಳಿಸ್ಕೊಂಡು ಇದರ ಬಗ್ಗೆ ಕ್ರಮ ತಗೊಂಡು ಕಾಡಾನೆ ಹಾವಳಿಗೆ ಶಾಶ್ವತ ಕ್ರಮವನ್ನ ಕೈಗೊಳ್ಳಿ ಅಂತ ಕೊಡಗಿನ ಜನತೆ ಆಗ್ರಹಿಸಿದ್ದಾರೆ. ಅರಣ್ಯ ಸಚಿವರು ನಡೆಸಿರುವಂತಹ ಸಭೆ ಎಷ್ಟರ ಮಟ್ಟಿಗೆ ಫಲವನ್ನ ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದೆ. ಆನೆ ದಾಳಿಗೆ ಬಲಿಯಾಗುವವರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಇದರಿಂದ ಜನ ಆತಂಕಗೊಂಡಿದ್ದಾರೆ. ಹೀಗಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೊಡಗಿನ ಶಾಸಕರೊಂದಿಗೆ ವಿಶೇಷ ಸಭೆಯನ್ನು ಕೂಡ ನಡೆಸಿದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಣಯಗಳೇನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೊಡಗಿನಲ್ಲಿ ಮಿತಿ ಮೀರಿದ ಕಾಡಾನೆಗಳ ಕಾಟ. ಕಾಡಾನೆಗಳ ದಾಳಿ ತಡೆಗೆ ಮಹತ್ವದ ನಿರ್ಣಯ. ಕಾಡಾನೆಗಳ ಕಾಟಕ್ಕೆ ಕೊಡಗು ಜಿಲ್ಲೆಯ ಜನರು ಹೈರಾಣಾಗಿ ಹೋಗಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಆನೆಗಳ ದಾಳಿಯ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ. ಇದರಿಂದ ಜನರು ತೋಟಕ್ಕೆ ಹೋಗಲು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಹತ್ವದ ಸಭೆ. ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೊಡಗು ಜಿಲ್ಲೆಯ ಶಾಸಕರೊಂದಿಗೆ ವಿಶೇಷ ಸಭೆಯನ್ನು ನಡೆಸಿ ಕಾಡಾನೆ ಹಾವಳಿ ಬಗ್ಗೆ ಮಾಹಿತಿಯನ್ನ ಪಡೆದರು. ಬಳಿಕ ಕಾಡಾನೆ ಕಾಟ ತಡೆಗೆ ಹಲವು ಸಲಹೆಗಳನ್ನು ಕೂಡ ನೀಡಿದರು. ಆನೆಗಳು ಕಾಡಿನಿಂದ ನಾಡಿಗೆ ಬರುತ್ತಿವೆ. ಆದ್ದರಿಂದ ಆನೆಗಳಿಗೆ ಕಾಡಿನಲ್ಲಿ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರತಿಯೊಂದು ಕೆರೆ ಕೂಡಗೋಸ್ಕರ ಹೊರಗಡೆ ಬರಬಾರ್ದು. ಅದನ್ನ ಸೋಲಾರ್ ಪಂಪ್ ಸೆಟ್ ಕೊಡ್ತಾರೆ. ಸೋಲಾರ್ ಯಾಕಂದ್ರೆ ಅಲ್ಲಿ ಬೋರ್ವೆಲ್ ಮಾಡೋಕ್ಕಾಗೋದಿಲ್ಲ. ನೀವು ಅದರಲ್ಲಿ ನೀರನ್ನು ಪಂಪ್ ಮಾಡ್ತಿರೋ, ಟ್ಯಾಂಕರ್ ತಗೊಂಡೋಗಿ ನೀರು ಹಾಕ್ತಿರೋ, ಒಟ್ಟಿನಲ್ಲಿ ಇವೆಲ್ಲವನ್ನು ಕೂಡ ಪೂರ್ಣವಾಗಿ ನೀರು ತುಂಬಿಸಿ ನಮಗೆ ಚಿತ್ರ ತೋರಿಸಬೇಕು ಅಂತ ಹೇಳಿದ್ವಿ. ಅದನ್ನು ಕೊಡುವಂತ ಕೆಲಸ ಮಾಡಿದಾಗ ನಿಮಗೆ ಅದನ್ನು ಬಿಡುಗಡೆ ಮಾಡ್ತೀವಿ. ಆಹಾರಕ್ಕಿರುವಂತದ್ದು ತಕ್ಷಣ ಅದಲ್ಲ, ಅದು ಲಾಂಗ್ ಟರ್ಮ್ ಆಗಿ ಮಾಡಬೇಕು ಒಳಗಡೆ. ಅದಕ್ಕೆ ಈಗಾಗಲೇ ಟೀಕನ್ನ ತೆಗೆದು ಮಾಡಬೇಕು ಅಂತ ಹೇಳಿ ಚಿಂತನೆ ನಡೀತಾ ಇದೆ. ಬಹುಶಃ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಪ್ರಯೋಗಕಾರಿಯಾಗಿ ಪ್ರಾರಂಭ ಮಾಡಬಹುದು ಈ ವರ್ಷ. ಇನ್ನು ಕಾಡಾನೆ ದಾಳಿ ತಡೆಗೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುತ್ತೆ. ಈ ಬಗ್ಗೆ ಜಿಲ್ಲೆಯಲ್ಲಿ ಒಂದು ಸಭೆ ಕೂಡ ನಡೆಸಲಾಗುತ್ತದೆ ಅಂತ ಕೊಡಗು ವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ಭರವಸೆ ಕೂಡ ನೀಡಿದ್ರು. ಪರಿಹಾರ ಹೆಚ್ಚು ಮಾಡಲಿಕ್ಕೆ ಮತ್ತೆ ಈ ವನ್ಯಪ್ರಾಣಿ ಹಾವಳಿ ನಿರಂತರವಾಗಿ ಆಗ್ತಾ ಇದ್ರದಕ್ಕೆ ಶಾಶ್ವತ ಪರಿಹಾರ ಬಗ್ಗೆ ನಮ್ಮ ಪಕ್ಷವರು ಎಲ್ಲರೂ ರೈತರು ಮತ್ತೆ ಎಲ್ಲವರು ನಮಗೆ ಮನವಿ ಕೊಟ್ಟಿದ್ರು. ಮತ್ತೆ ನೆಕ್ಸ್ಟ್ 15 ದಿವಸ ಒಳಗಡೆ ಒಂದು ಸಭೆ ಮಾಡಲಿಕ್ಕೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸಭೆ ಮಾಡಲಿಕ್ಕೆ ಒಂದು ಬೇಡಿಕೆ ಇತ್ತು. ಅದು ನಿನ್ನೆ ಕೂಡ ಸೇಮ್ ನಮಗೆ ಇದು ಮನವಿ ಕೊಟ್ಟಿದ್ರೆ ಅದು ನಾವು ಸರ್ಕಾರ ಪರವಾಗಿ ಇದು ಸ್ವೀಕೃತ ಮಾಡಿದ್ದೀವಿ. ಮತ್ತೆ ಮೇಲೆ ಅಧಿಕಾರಿಗೆ ತಿಳಿಸ್ಕೊಂಡು ಇದರ ಬಗ್ಗೆ ಕ್ರಮ ತಗೊಂಡು ಕಾಡಾನೆ ಹಾವಳಿಗೆ ಶಾಶ್ವತ ಕ್ರಮವನ್ನ ಕೈಗೊಳ್ಳಿ ಅಂತ ಕೊಡಗಿನ ಜನತೆ ಆಗ್ರಹಿಸಿದ್ದಾರೆ. ಅರಣ್ಯ ಸಚಿವರು ನಡೆಸಿರುವಂತಹ ಸಭೆ ಎಷ್ಟರ ಮಟ್ಟಿಗೆ ಫಲವನ್ನ ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಒಳಗಡೆ